Namaste, my dear friends and dear students. Here in this video, I am teaching about the poem in the 7th class English subject. Okay, um, dear grandma and grandpa. Okay, ಸೊ ಇಲ್ಲಿ ಪ್ರೀತಿಯ ಅಜ್ಜ ಅಜ್ಜಿ ಅನ್ನುವಂತಹ ಪದ್ಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. 7ನೆಯ ತರಗತಿಯ ಇಂಗ್ಲೀಷು ಓಕೆ ಪದ್ಯ ಪೋಯಮ್ ಇದು. ಓಕೆ, ಪ್ರೀತಿಯ ಅಜ್ಜ ಅಜ್ಜಿ ಅನ್ನುವಂತಹ ಪದ್ಯವನ್ನು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಅಂತ ಹೇಳ್ತಾ ಓಕೆನಾ. ಸೊ ಐ ಗಿವ್ ಅ ಸ್ಮಾಲ್ message because that this is a English language, so that purpose ಮಸ್ಟ್ ಆ್ಯಂಡ್ ಶುಡ್ ನೀವು ಏನು ಮಾಡಬೇಕಾಗತ್ತೆ, ಚೆನ್ನಾಗಿ ನಮ್ಮದಲ್ಲದೆ ಇರೋ ಭಾಷೆ ನಾವು ಕಲಿಬೇಕಾದ್ರೆ ನಮಗೆ ಡಿಕ್ಷನರಿ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಪ್ರಿಷಿಯಸ್ ಫಾರ್ ಲರ್ನಿಂಗ್ ಎನಿ ಅದರ್ ಲ್ಯಾಂಗ್ವೇಜಸ್. ಓಕೆ, ಸೊ ದ್ಯಾಟ್ ಪರ್ಪಸ್ ನೀವೇನು ಮಾಡಬೇಕು, ಡಿಕ್ಷನರಿ ತಗೊಳ್ಳಿ. ಇದರಲ್ಲಿ ನಿಮಗೆ ಯಾವುದು ಡಿಫಿಕಲ್ಟ್ ವರ್ಡ್ ಅಂತ ಅನಿಸುತ್ತೋ ಅದನ್ನು ನೀವು ಅಂಡರ್ಲೈನ್ ಮಾಡಿಕೊಂಡು ಡಿಕ್ಷನರಿ ತೆಗೆದು ಆ ಶಬ್ದನ ನೋಡಿಬಿಟ್ಟು ಅದರ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಡಿಕ್ಷನರಿಗೆ ಅಂತ ಫಾರ್ ಎಕ್ಸಾಂಪಲ್ ಈಗ ನೀವು ಮೇಕ್ ಅನ್ನೋವಂತಹ ಒಂದು ಪದ ತಗೊಳ್ತೀರಾ, ಅಥವಾ ಸ್ಪೆಷಲು ಅಥವಾ ಕ್ಯಾನು ಅಥವಾ ವೆನ್ ಅಥವಾ ಆಲ್ವೇಸ್. ಓಕೆ, ಸೊ ಡಿಪೆಂಡ್ ಇರ್ಬೋದು, ಹಗ್ ಇರ್ಬೋದು, ಬೆಟರ್ ಇರ್ಬೋದು, ಗಿವಿಂಗ್ ಇರ್ಬೋದು. ಇದರಲ್ಲಿ ನೀವು ಯಾವುದೋ ಒಂದು ಶಬ್ದದ ಅರ್ಥ ನಿಮಗೆ ಗೊತ್ತಿಲ್ಲ, ನೀವು ನೋಡ್ತೀರಿ ಅಂತಂದಾಗ ಡಿಕ್ಷನರಿ ತೆಗೆದು ನೀವು ಕೇವಲ ಅದು ಒಂದೇ ಶಬ್ದವನ್ನು ನೋಡಲ್ಲ, ಅದರ ಜೊತೆಗೆ ನಿಮ್ಮ ಕಣ್ಣುಗಳು, ನಿಮ್ಮ ಮನಸ್ಸು ಬೇರೆ ಬೇರೆ ಕೆಲವೊಂದಿಷ್ಟು ಹಲವಾರು ಪದಗಳನ್ನು ನೋಡುತ್ತೆ. ಸೊ ದ್ಯಾಟ್ ಪರ್ಪಸ್ ನಿಮಗೆ ಒಂದು ಪದದ ಅರ್ಥ ಹುಡ್ಕೋಕೆ ಹೋಗಿ ಇನ್ನೊಂದಿಷ್ಟು ಪದಗಳ ನಾಲೆಜು ಕೂಡ ನಿಮಗೆ ಸಿಗುತ್ತೆ. ಸೊ ದ್ಯಾಟ್ ಪರ್ಪಸ್ ನಾನು ನಿಮಗೆ ಹೇಳ್ತಾ ಇರೋದಿಲ್ಲಿ. ಓಕೆನಾ. ಸೊ ಬನ್ನಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಪರಿಪೂರ್ಣವಾಗಿ ನೋಡಿ, ನಿಮಗೆ ಪದ್ಯ ಅರ್ಥ ಆಗುತ್ತೆ ಅಂತ ಹೇಳ್ತಾ ಓಕೆ. ಯಾರು ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಆಲ್ ಅನ್ನೋ ನೋಟಿಫಿಕೇಷನ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಜುಕೇಷನ್ದು ಎಲ್ಲ ವಿಡಿಯೋಗಳು ನೋಟ್ಸು ನಿಮಗೆ ಬಂದು ತಲುಪುತ್ತೆ. ಓಕೆ, ಆಮೇಲೆ ಒಂದು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಮಿಸ್ ಆಗಲ್ಲ ಅಂತ ಹೇಳ್ತಾ ಓಕೆ. ಸೊ ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಕಾಣಿಸ್ತದೆ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ. ಸೊ ನೋಡಿ, ಇಲ್ಲಿವರೆಗೂ ನಾವು ನಮ್ಮ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಹಾಕಿದ್ದೀವಿ. 4th 5th ಇರ್ಬೋದು, 6th 7th 8th 9th 10th ಇಂಗ್ಲೀಷ್ ಇರ್ಬೋದು, ಹಿಸ್ಟ್ರಿ ಕ್ಲಾಸಸ್ ಇರ್ಬೋದು, ಕನ್ನಡ ಇರ್ಬೋದು, ಪಾಠದ ಪ್ರಶ್ನೋತ್ತರಗಳನ್ನ ಮಾಡಿ ಹಾಕಿದ್ದೀವಿ. ಕನ್ನಡ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಗಳು ಕೂಡ ಇದೆ. ಇಫ್ ಯು ನೀಡ್ ಇಟ್ ಯು ಕ್ಯಾನ್ ವಾಚ್. ಓಕೆ, ಸೊ ಬನ್ನಿ ಲೆಟ್ಸ್ ಬಿಗಿನ್. ಪದ್ಯ ಸ್ಟಾರ್ಟ್ ಮಾಡೋಣ. ಡಿಯರ್ ಗ್ರ್ಯಾಂಡ್ ಮಾ ಆ್ಯಂಡ್ ಗ್ರ್ಯಾಂಡ್ ಪಾ, ಪ್ರೀತಿಯ ಅಜ್ಜ ಅಜ್ಜಿ. ಅಜ್ಜಗ ಮತ್ತು ಅಜ್ಜಿಗೆ ತಂದೆ ತಾಯಿ ಇರ್ಬೋದು ಅಥವಾ ತಾಯಿಯ ತಂದೆ ತಾಯಿ ಇರಬಹುದು. ಓಕೆನಾ. ಅಪ್ಪನ ಅಪ್ಪ ಅಮ್ಮ ಅಥವಾ ಅವನ ಅಪ್ಪ ಅವ್ವ ಇರ್ಬೋದು. ಅವರಿಗೆ ನಾವು ಗ್ರ್ಯಾಂಡ್ ಪಾ ಗ್ರ್ಯಾಂಡ್ ಮಾ ಅಂತ ಹೇಳ್ತೇವೆ. ಅಂದರೆ ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿ, ಗ್ರ್ಯಾಂಡ್ ಫಾದರ್ ಅಂತಂದರೆ ಅಜ್ಜ. ಅದನ್ನು ಕನ್ನಡದಲ್ಲಿ ನಾವು ಶಾರ್ಟಾಗಿ ಗ್ರ್ಯಾಂಡ್ ಪಾ ಗ್ರ್ಯಾಂಡ್ ಮಾ ಅಂತ ಹೇಳ್ತೇವೆ. ಓಕೆನಾ. ಸೊ ಓಕೆ, ಲೆಟ್ಸ್ ಬಿಗಿನ್. ಓಕೆ, when we are with you we always have fun. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. when we are with you, when we ನಾವು ಯಾವಾಗ with you ನಿಮ್ಮ ಜೊತೆಗಿರ್ತೀವಲ್ಲ ಆವಾಗ we always have fun. ನಾವು ಅಜ್ಜ ಅಜ್ಜಿ ಯಾವಾಗ ನಿಮ್ಮ ಜೊತೆಗಿರ್ತೀವಿ, ಆವಾಗೆಲ್ಲ ನಮಗೆ ಏನಾಗತ್ತೆ, ತುಂಬ ಖುಷಿಯಾಗಿರ್ತೇವೆ, ಸಂತೋಷವಾಗಿರ್ತೇವೆ ಅಂತ ಈ ಪದದ ಅರ್ಥ ಈ 1ನೇ ಸಾಲಿಂದು. ಯಾಕೆ ಹೇಳಿ, ಅಜ್ಜ ಅಜ್ಜಿ ಸಾಕಷ್ಟು ಸುಖ ಇರ್ಬೋದು, ದುಃಖ ಇರ್ಬೋದು, ಆಗು ಹೋಗುಗಳಿರ್ಬೋದು, ಅನುಭವ ಹೊಂದಿರುವಂತಹ ಜೀವಗಳಾಗಿರೋದ್ರಿಂದ ಮೊಮ್ಮಕ್ಕಳಿಗೆ ಯಾವಾಗ ಏನು ಹೇಳಬೇಕು, ಏನು ಹೇಳಬಾರ್ದು, ಯಾವ ರೀತಿ ಅವ್ರನ್ನ ಸಂತೋಷವಾಗಿ ಇಟ್ಕೋಬೇಕು, ಮೊಮ್ಮಕ್ಕಳನ್ನ ಹೇಗೆ ಮನಸ್ಸು ಸಂತೋಷವಾಗಿ ಇಡಬೇಕು, ಅವ್ರನ್ನ ಹೇಗೆ ಪ್ರೀತಿಯಿಂದ ಬೆಳೆಸಬೇಕು ಅನ್ನೋದು ಅಜ್ಜ ಅಜ್ಜಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ದ್ಯಾಟ್ ಪರ್ಪಸ್ ಇಲ್ಲಿ ಹೇಳ್ತಾರೆ ಲೇಖಕರು. ನಾವು ಅಂದರೆ ಇಲ್ಲಿ ನಾವು ಸ್ಟೂಡೆಂಟ್ಸ್, ನೀವಂತ ಕೂಡ ಅರ್ಥ ಮಾಡ್ಕೋಬಹುದು. ಓಕೆನಾ. ಲೇಖಕರು ಇಲ್ಲಿ ಅನಾಮಿಕಾ ಅಂತ ಇದೆ ಲೇಖಕರು. ನೋಡಿ ನೀವು ಕೆಳಗಡೆ ಅನ್ನೌನ್ ಅಂತ ಇದೆ. ಆಥರ್ ಯಾರು ಇದನ್ನು ಬರೆದವ್ರ ಪದ್ಯ? ಆ್ಯಂಡರ್ ಅನ್ನೌನ್. ಓಕೆ, ಅಂದರೆ
ಅನಾಮಿಕರ ಅಂತ ಅಂದರೆ ಗೊತ್ತಿಲ್ಲ ಅಂತ ಈ ಪದ್ಯ ಬರೆದವರು ಯಾರೋ ಒಬ್ಬರು ಬರೆದಿದ್ದಾರೆ. ಸೊ ಇಲ್ಲಿ ನೋಡಿ ಏನು ಹೇಳ್ತಾರೆ, ಮೊಮ್ಮಕ್ಕಳು ಯಾವಾಗಲೂ ಅಜ್ಜ ಅಜ್ಜಿ ಜೊತೆಗಿದ್ದಾಗ ಸಂತೋಷವಾಗಿರ್ತಾರೆ. ಯು ಮೇಕ್ ಅಸ್ ಫೀಲ್ ವಿ ಆರ್ ಯುವರ್ ಸ್ಪೆಷಲ್ ಒನ್ಸ್. ಸೊ ನೀವು ಯಾವಾಗಲೂ ನಿಮ್ಮ ಜೊತೆಗಿದ್ದಾಗ ನಾವು ತುಂಬ ಸ್ಪೆಷಲ್ ಇದ್ದೀವಿ ನಿಮಗೆ ಅಂತ ಅನ್ನಿಸ್ತದೆ. ನೀವು ನಮ್ಮನ್ನು ತುಂಬ ಸ್ಪೆಷಲ್ ಆಗಿ ತುಂಬ ವಿಶೇಷವಾಗಿ ಟ್ರೀಟ್ ಮಾಡ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕಂದರೆ ಅಲ್ವಾ, ಮೊಮ್ಮಕ್ಕಳಿಗೆ ಮೇಲೆ ಅಜ್ಜಿ ತಾತಂಗೆ ತುಂಬ ಪ್ರೀತಿ ಇರುತ್ತೆ ಅಲ್ವಾ, ತುಂಬ ಕಾಳಜಿಯಿಂದ ಪ್ರತಿಯೊಂದನ್ನು ತಿಳಿಸಿ ಹೇಳೋ ಪ್ರಯತ್ನ ಅವರು ಮಾಡ್ತಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಲೈನ್ ನೋಡಿ, ವಿ ಕ್ಯಾನ್ ಟೆಲ್ ಬೈ ದ ಕೈಂಡ್ನೆಸ್ ಇನ್ ಯುವರ್ ಸ್ಮೈಲ್ಸ್. ಕೈಂಡ್ನೆಸ್ ಅಂದರೆ ದಯಾಳು, ಕರುಣೆ ಅಂತ ಅಲ್ವಾ. ತಂದೆ ತಾಯಿ ಕೋಪ ಬಂದಾಗ ಒಂಚೂರು ಬೈಬಹುದು, ಬಡಿಬಹುದೇನೋ, ಬಟ್ ಸದಾಕಾಲ ಕೆಲಸ ಮಾಡದೆ ಹೋದರೂ ಬೈಬಹುದೇನೋ, ಬಟ್ ಅಜ್ಜ ಅಜ್ಜಿ ವಿಶೇಷವಾಗಿ ತುಂಬ ತಿಳುವಳಿಕೆ ಇರೋರಂತೂ ಬೈಲಿಕ್ಕೆ ಹೋಗಲ್ಲ. ಬಿಗಿನಿಂಗಿಂದನೇ ಮೊಮ್ಮಕ್ಕಳಿಗೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ಪ್ರತಿಯೊಂದು ಮೌಲ್ಯಗಳನ್ನ ಕಲಿಸ್ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ಮೌಲ್ಯಗಳು ಗೊತ್ತಿದ್ದರೆ, ಇದು ನನ್ನ ಅನುಭವದ ಪ್ರಕಾರ ಹೇಳೋದಾದರೆ, ಎಷ್ಟೋ ಅಜ್ಜ ಅಜ್ಜಿಯರಿಗೆ ಹೆಂಗೆ ಬೆಳೆದಿರ್ತಾರೋ, ಹೆಂಗೆ ಹುಟ್ಟಿರ್ತಾರೋ ಹಾಗೆ ಬೆಳೆದಿರ್ತಾರೆ. ಅವ್ರು ಬೆಳೆದು ಬಂದು ವಾತಾವರಣ ಇರುತ್ತೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಯಾವಾಗಲೂ ಬರೀ ಕೆಟ್ಟದಾಗ ಬೈಯೋದು, ಇನ್ನೊಬ್ಬರಿಗೆ ಜಗಳ ಹಚ್ಚಿಡೋದು, ಸೊ ಇನ್ನೊಬ್ಬರ ಸಂಸಾರ ಹಾಳು ಮಾಡೋದು. ಸೊ ಈ ಥರ ಎಲ್ಲ ಗುಣಗಳಿರೋವಂತಹ ವಯಸ್ಸಾದಂಥವ್ರು ತಮ್ಮ ಮಕ್ಕಳನ್ನೇ ತಾವು ಕೀಳಾಗಿ ಕಾಣುವಂಥ ಅಜ್ಜಿ ತಾತಂದ್ರೆ ಇರ್ತಾರೆ. ಅಂಥವ್ರು ಮೊಮ್ಮಕ್ಕಳಿಗೆ ಏನು ಮೌಲ್ಯಗಳನ್ನ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇದು ಬಹಳಷ್ಟು ತಿಳುವಳಿಕೆ, ಜ್ಞಾನ, ಸಮಯ ಪ್ರಜ್ಞೆ, ಪ್ರತಿಯೊಂದು ಜೀವನದ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡಂತಹ ಹಿರಿಯ ಜೀವಿಗಳು. ವಯಸ್ಸಲ್ಲಿ ದೊಡ್ಡವರಾದರೆ ಅಜ್ಜ ಅಜ್ಜಿ ಆಗಲ್ಲ, ನೆನಪಿಟ್ಕೊಳ್ಳಿ. ದೊಡ್ಡತನ ಅನ್ನೋದು ಇರಬೇಕು. ಓಕೆ, ಸೂಕ್ಷ್ಮ ತಿಳುವಳಿಕೆ ಇರಬೇಕು, ವಿಷಯದ ಆಳ ಜ್ಞಾನ ಇರಬೇಕು, ಜೀವನದ ಮೌಲ್ಯಗಳನ್ನ ಅರ್ಥ ಮಾಡ್ಕೊಂಡಿರೋ ಅಂತಹ ತಂದೆ ತಾಯಿಗಳು ಅಥವಾ ಅಜ್ಜ ಅಜ್ಜಿಯರು ಮಾತ್ರ ಮಕ್ಕಳಿಗೆ ಈ ಥರ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ. ಓಕೆನಾ? ಸೊ ನೋಡಿ ನೆಕ್ಸ್ಟ್ ಏನಿದೆ, ಯು ರೀಕಾಲ್ ಹೌ ಥಿಂಗ್ಸ್ ಲುಕ್ ಥ್ರೂ ದ ಐಸ್ ಆಫ್ ಅ ಚೈಲ್ಡ್. ಓಕೆ ನೋಡಿ, ಐಸ್ ಆಫ್ ಅ ಚೈಲ್ಡ್ ಅಂದರೆ ಒಂದು ಸಣ್ಣ ಮಗುವಿನ ದೃಷ್ಟಿ ಯಾವ ಥರ ಇರುತ್ತೆ, ಅದರಲ್ಲಿ ಯಾವುದೇ ದ್ವೇಷ, ಅಸೂಯೆ, ಮೇಲು ಕೀಳು ಅಥವಾ ಸಿಟ್ಟು, ದ್ವೇಷ ಇರಲ್ಲ ಅಲ್ವಾ. ಎರಡು ಭಾವನೆ ಇರಲ್ಲ. ಸಣ್ಣ ಮಗುವಿನ ಕಣ್ಣಿನಲ್ಲಿ ನೋಡಿ ನೀವು ಯಾವುದೇ ಥರ ಭಾವನೆಗಳು ಕೆಟ್ಟದಾಗಿ ಇರಲ್ಲ. ಒಂದೇ ಭಾವನೆಯಿಂದ, ಇವನ್ ಹುಡುಗ ಹುಡುಗಿ ಅನ್ನೋ ಭೇದ ಭಾವ ಕೂಡ ಇರಲ್ಲ. ಎಷ್ಟು ಚೆನ್ನಾಗಿ, ಎಷ್ಟು ಪ್ರೀತಿಯಿಂದ, ಪಾಪ ಪುಣ್ಯ, ದೆವ್ವ ಭೂತ ಯಾವುದೇ ಕಲ್ಪನೆ ಇಲ್ಲದೆ, ಮೇಲು ಕೀಳು, ಶ್ರೀಮಂತ, ಅಂದ ಚಂದ ಯಾವ ಭೇದ ಭಾವ ಇಲ್ಲದೆ ಒಂದು ಮಗು ಹೇಗೆ ತುಂಬ ಪ್ರೀತಿಯಿಂದ ತುಂಬ ಕ್ಲೋಸ್ ಆಗಿ ಯಾವ ಥರ ಇರ್ತದಲ್ವಾ, ಆ ಥರ ಮಗುವಿನ ದೃಷ್ಟಿ ಇರುತ್ತೆ. ಅಜ್ಜ ಅಜ್ಜಿದು ಕರಿಬೇಕಾದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಲೇಖಕರು. ಓಕೆ ಸರ್, ನೋಡಿ, ಇಫ್ ವಿ ರಿಯಲಿ ನೀಡ್ ಅ ಹಗ್ ಆರ್ ಟು. ನಮಗೆ ನಿಜವಾಗ್ಲೂ ನೀವು ಹಗ್ ಅಂತಂದರೆ ತಪ್ಕೊಳ್ಳೋದು ಅಂತ ಅರ್ಥ. ಓಕೆ, ನಮಗೆ ಯಾವಾಗ ನಿಮ್ಮನ್ನು ಗಟ್ಟಿಯಾಗಿ ತಪ್ಕೋಬೇಕು ಅನಿಸುತ್ತೆ, ಪ್ರೀತಿ ಮಾಡಬೇಕು ಅನಿಸುತ್ತೆ, ಮುದ್ದು ಮಾಡಬೇಕು ಅನಿಸುತ್ತೆ, ಸೊ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಲ್ವಾ. ಅಫ್ಕೋರ್ಸ್ ಈಗ ನೀವು ಕೇಳ್ತಾ ಇರೋರು ನಿಮ್ಮ ಮನೆಯಲ್ಲಿ ಅಜ್ಜಿ ತಾತ ಮೌಲ್ಯಗಳಿರೋ ಅಂಥವ್ರು ಆಗಿದ್ದರೆ ಅವರು ಖಂಡಿತ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಮುದ್ದು ಮಾಡ್ತಾರೆ, ಪ್ರತಿಯೊಂದನ್ನು ಪಕ್ಕದಲ್ಲಿ ಕೂತ್ಕೊಂಡು ಗೈಡೆನ್ಸ್ ಮಾಡ್ತಾರೆ, ಇದು ಸರಿ ಇದು ತಪ್ಪು ಅಂತ. ಸೊ ಇಲ್ಲಿ ಅವರು ಆ ಥರ ಹೇಳ್ತಿದ್ದಾರೆ. ವಿ ನೌ ದ್ಯಾಟ್ ವಿ ಕ್ಯಾನ್ ಡಿಪೆಂಡ್ ಆನ್ ಯು. ನಮಗೆ ಗೊತ್ತು ನಾವು ಯಾವಾಗಲೂ ನಿಮ್ಮ ಮೇಲೇ ಡಿಪೆಂಡ್ ಆಗಿರ್ತೀವಿ ಅಂತ ಇಲ್ಲಿ ಮೊಮ್ಮಕ್ಕಳು ಹೇಳ್ತಾರೆ ಅಜ್ಜ ಅಜ್ಜಿಗೆ. ಗಿವಿಂಗ್ ಹಗ್ಸ್ ಈಸ್ ವಾಟ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂ ಬೆಸ್ಟ್. ಓಕೆ ನೋಡಿ, ಗಿವಿಂಗ್ ಹಗ್ಸ್ ಈಸ್ ವಾಟ್ ಗ್ರ್ಯಾಂಡ್ ಪೇರೆಂಟ್ಸ್ ಡೂ ಬೆಸ್ಟ್ ಅಂದರೆ ಒಬ್ಬ ಅಜ್ಜಿ ತಾತ ತುಂಬ ಪ್ರೀತಿಯಿಂದ ಮೊಮ್ಮಕ್ಕಳನ್ನ ತಪ್ಕೊಳ್ಳೋದು ಇದೆಯಲ್ಲ, ಗಟ್ಟಿಯಾಗಿ ತಪ್ಕೊಳ್ಳೋದು, ಮುದ್ದು ಮಾಡೋದು, ಅವರಿಗೆ ಒಳ್ಳೆಯದು ಕೆಟ್ಟದ್ದು ತಿಳಿಸಿ ಹೇಳೋದು, ಮೌಲ್ಯಗಳನ್ನ ಕಲಿಸೋದು, ಸೊ ಅದು ಎಲ್ಲದಕ್ಕಿಂತ ಬೆಸ್ಟು ಅಂತ, ಬೆಟರ್ ದೆನ್ ಅಂತ ಇಲ್ಲಿ ಹೇಳ್ತಾರೆ. ಅಜ್ಜಿ ತಾತ ಕಲಿಸುವಂತಹ ಜ್ಞಾನ ಇರ್ಬೋದು, ತಿಳುವಳಿಕೆ ಇರ್ಬೋದು, ಅವರ ಪ್ರೀತಿ, ಆ ಕರುಣೆ, ಆ ವಾತ್ಸಲ್ಯ, ಆ ಕಾಳಜಿ, ಆ ಕೇರಿಂಗು. ಓಕೆ, ಆ್ಯಂಡ್ ಯು ಡೂ ಇಟ್ ಬೆಟರ್ ದೆನ್ ಆಲ್ ದ ರೆಸ್ಟ್. ನೋಡಿ, ಬೆಸ್ಟ್ ರೆಸ್ಟ್ ರೈಮಿಂಗ್ ವರ್ಡ್ಸ್ ಆಗಿ ಬರ್ತಾವೆ ಇವು. ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಸೊ
ಈ ಥರ ನಾವು ಹೋಮೋನೇಮ ಹೋಮೋಫೋನ್ಸು ಕೂಡ ನಾವು ಕರಿತೀವಿ ಇಂಗ್ಲೀಷಲ್ಲಿ. ನೀವು ಗ್ರಾಮರ್ ಕಲ್ತಿದ್ರೆ ಗೊತ್ತಾಗುತ್ತೆ. ನೋಡ್ತಾ ಇರಿ ನಮ್ಮ ಚಾನಲ್ನ. ನಾವು ಹೋಮೋನೇಮ ಹೋಮೋಫೋನ್ಸ್ ಇರ್ಬೋದು, ಟೆನ್ಸಸ್ ಇರ್ಬೋದು, ಫಿಗರ್ಸ್ ಆಫ್ ಸ್ಪೀಚ್ ಇರ್ಬೋದು, ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು, ಕ್ವೆಶನ್ ಟ್ಯಾಗ್ಸ್ ಇರ್ಬೋದು. ಸೊ ಎಲ್ಲ ಮಾಡ್ತಾ ಇರ್ತೀವಿ. ನೋಡ್ತಾ ಇರಿ ನಮ್ಮ ಚಾನಲ್ನ. ಓಕೆ, ಸೊ ನೆಕ್ಸ್ಟ್ ನೋಡಿ ಏನಿದೆ. ಆ್ಯಂಡ್ ನೋಡಿ, ಹಿಯರ್ ಈಸ್ ಅ ಸೀಕ್ರೆಟ್ ಆ್ಯಂಡ್ ಇಟ್ ಈಸ್ ಟ್ರೂ, ಗ್ರ್ಯಾಂಡ್ ಮಾ ಆ್ಯಂಡ್ ಗ್ರ್ಯಾಂಡ್ ಪಾ ಅವರ್ ಹಾರ್ಟ್ಸ್ ಬಿಲಾಂಗ್ ಟು ಯು. ಇಲ್ಲಿ ಒಂದು ಸೀಕ್ರೆಟ್ ಇದೆ, ಒಂದು ರಹಸ್ಯ ಇದೆ, ಮತ್ತು ಅದು ನಿಜ ಕೂಡ. ಯಾವುದು ಅಂತಂದರೆ, ನಮ್ಮ ಹೃದಯ ನಿಮಗಾಗಿ ಮೀಸಲಿರುವಂಥದ್ದು. ಹಾರ್ಟ್ಸ್ ಬಿಲಾಂಗ್ಸ್ ಟು ಯು ಅಂತಂದರೆ ನಮ್ಮ ಹೃದಯ, ಅವರ್ ಹಾರ್ಟ್ಸ್ ಅಂದರೆ ನಮ್ಮ ಹೃದಯ, ನಿಮಗೆ ಮೀಸಲಾಗಿರುವಂಥದ್ದು, ಅದು ನಿಜ ಕೂಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮೊಮ್ಮಕ್ಕಳು ಅಜ್ಜಿ ತಾತಂಗೆ, ಪ್ರೀತಿ ಅಜ್ಜ ಅಜ್ಜಿಗೆ ಹೇಳ್ತಿದ್ದಾರೆ. ಅದು ನಿಜ ಅಲ್ವಾ? ತುಂಬ ಪ್ರೀತಿಯಿಂದ ಬೌಂಡಿಂಗ್ ಆಗಿರುವಂತಹ ಮನಸ್ಸುಗಳು ಖಂಡಿತ ಹಾಗೆ ಹೇಳುತ್ತೆ. ಓಕೆ, ಸೊ ಇಲ್ಲಿ ಓವರಲ್ ಆಗಿ ಯಾವುದೇ ಒಂದು ಮಗುವಿನ ದೃಷ್ಟಿ ಹೇಗೆ ನಿಷ್ಕಲ್ಮಶವಾಗಿ ಇರುತ್ತೋ, ದಯೆ ಇರುತ್ತೋ, ಕರುಣೆ ಇರುತ್ತೋ, ಅದೇ ಥರ ಯಾವುದೇ ಭೇದ ಭಾವ ಇಲ್ಲದೆ ಅಜ್ಜಿ ತಾತ ಒಳ್ಳೆ ಮೌಲ್ಯಗಳನ್ನ ಪ್ರೀತಿಯಿಂದ ಮಕ್ಕಳಿಗೆ ಕಲಿಸೋದು, ಹಗ್ ಮಾಡೋದು. ಹಗ್ ಮೀನ್ಸ್ ತಪ್ಕೊಳ್ಳೋದು ಅಂತ ಅರ್ಥ. ಓಕೆನಾ? ಸೊ ಇದು ಈ ಪದ್ಯದ ಮೀನಿಂಗ್ ಆಗಿತ್ತು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಪದ್ಯ ಅಂತ ನಾನು ಭಾವಿಸ್ತೇನೆ. ಸೊ ಇದರ ಮುಂದಿನ ವಿಡಿಯೋದಲ್ಲಿ ಈ ಪದ್ಯದ ಪ್ರಶ್ನೋತ್ತರಗಳನ್ನ ನಾವು ನೋಡೋಣ. ಓಕೆ ಅಂತ ಹೇಳ್ತಾ, ಸೊ ಇಲ್ಲಿಗೆ ನಾನು ನೋಡಿ, ಇಲ್ಲಿ ಪಕ್ಕದಲ್ಲಿ ಇನ್ನೊಂದಿದೆ, ಪೇಜ್ ನಂಬರ್ 50ರಲ್ಲಿ ಲವ್ ಪೋಯಮ್ ಫಾರ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ. ಇದನ್ನು ಒಂಚೂರು ನೋಡ್ಕೊಂಬಿಡೋಣ. ಇಲ್ಲೇ ನಿಮಗೆ ಶಾರ್ಟಾಗಿ ಹೇಳಿಬಿಡ್ತೀನಿ. ರೀಡ್ ಆ್ಯಂಡ್ ಎಂಜಾಯ್ ಅಂತ ಇದೆ. ಜಸ್ಟ್ ಇದು ಸುಮ್ಮನೆ ಓದೋದು, ಎಂಜಾಯ್ ಮಾಡೋದು. ಲವ್ ಪೋಯಮ್ ಫಾರ್ ಗ್ರ್ಯಾಂಡ್ ಪೇರೆಂಟ್ಸ್. ಓಕೆ, ಅಜ್ಜ ಅಜ್ಜಿಗೋಸ್ಕರ, ಪ್ರೀತಿ ಅಜ್ಜ ಅಜ್ಜಿಗೋಸ್ಕರ ಒಂದು ಪದ್ಯ. ಗ್ರ್ಯಾಂಡ್ ಮಾಸ್ ಹಗ್ಸ್ ಆರ್ ಮೇಡ್ ಆಫ್ ಲವ್, ಎವ್ರಿಥಿಂಗ್ ಮೈ ಗ್ರ್ಯಾಂಡ್ ಮಾ ಡಸ್ ಈಸ್ something special made with love. She takes time to add the extra touch that says I love you I love you very much. ಸೊ ಇದು ಸಿಂಪಲ್ ಆಗಿ ತುಂಬ ಇಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಗ್ರ್ಯಾಂಡ್ ಮಾಸ್ ಹಗ್ಸ್ ಆರ್ ಮೇಡ್ ಆಫ್ ಲವ್, ಅದು ಪ್ರೀತಿಯಿಂದ. ಹಗ್ಸ್ ಅಂದರೆ ಅಜ್ಜ ಅಜ್ಜಿ ನಮ್ಮನ್ನು ಗಟ್ಟಿಯಾಗಿ ತಪ್ಕೊಳ್ಳೋದು, ತುಂಬ ಪ್ರೀತಿಯಿಂದ ತಪ್ಕೊಳ್ತಾರೆ ಅಂತ ಅರ್ಥ. ಎವ್ರಿಥಿಂಗ್ ಮೈ ಗ್ರ್ಯಾಂಡ್ ಮಾ ಡಸ್, ಅಮ್ಮ ಎಲ್ಲವನ್ನೂ ಮಾಡ್ತಾರೆ. ಯಾರು? ಅಜ್ಜ ಅಜ್ಜಿ ಎಲ್ಲವನ್ನೂ ಮಾಡ್ತಾರೆ ನಮಗೋಸ್ಕರ. ಈ ಸಮಥಿಂಗ್ ಸ್ಪೆಷಲ್ ಮೇಡ್ ವಿತ್ ಲವ್, ಅವರು ನಮಗೋಸ್ಕರ ತುಂಬ ವಿಶೇಷವಾದ ಪ್ರೀತಿಯನ್ನು ಕೊಡ್ತಾರೆ ಅಂತ ಅರ್ಥ ಆಗುತ್ತೆ ಚೆನ್ನಾಗಿ. ಶಿ ಟೇಕ್ಸ್, ಅಮ್ಮ ಅಂದರೆ ಅಜ್ಜಿ, ಶಿ ಟೇಕ್ಸ್ ಟೈಮ್ ಟು ಆ್ಯಡ್ ದ ಎಕ್ಸ್ಟ್ರಾ ಟಚ್ ದ್ಯಾಟ್ ಸೇಸ್ ಐ ಲವ್ ಯು ವೆರಿ ಮಚ್, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅಂತ ಹೇಳೋಕೆ ಶಿ ಟೇಕ್ಸ್ ಟೈಮ್ ಟು ಆ್ಯಡ್, ಅವರು ಎಕ್ಸ್ಟ್ರಾ ಟೈಮನ್ನು ಕೂಡ ಸೇರಿಸ್ತಾರೆ. ಎಷ್ಟು ಅದು ಹೇಳಲಿಕ್ಕೆ, ಅದು ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳೋಕ್ಕೆ. ನೋಡಿ, ವಿಶೇಷವಾಗಿ ಅಜ್ಜಿ ತಾತಗಳು ಹೇಳಲ್ಲ, ಬಟ್ ಅದನ್ನು ಅವರ ಭಾವನೆಯಲ್ಲಿ, ಆ ಪ್ರೀತಿನಲ್ಲಿ, ಆ ನಡವಳಿಕೆಯಲ್ಲಿ ತೋರಿಸ್ತಾರೆ. ಅದು ಇಲ್ಲಿ ವ್ಯಕ್ತವಾಗಿದೆ. ಶಿ ಫಿಕ್ಸಸ್ ಹರ್ಟ್ಸ್ ವಿತ್ ಕಿಸ್ ಆ್ಯಂಡ್ ಸ್ಮೈಲ್ ಆ್ಯಂಡ್ ಟೆಲ್ಸ್ ಗುಡ್ ಸ್ಟೋರೀಸ್ ಗ್ರ್ಯಾಂಡ್ ಮಾ ಸ್ಟೈಲ್. ನೋಡಿ, ತುಂಬ ಮುದ್ದು ಮಾಡ್ತಾರೆ, ಮುತ್ತು ಕೊಡ್ತಾರೆ ಅಲ್ವಾ. ಆಮೇಲೆ ಗಟ್ಟಿಯಾಗಿ ತಪ್ಕೊಳ್ಳೋದಿರ್ಬೋದು ಮೊಮ್ಮಕ್ಕಳನ್ನ ಅಜ್ಜಿ ತಾತಗಳು. ಮತ್ತು ನೋಡಿ, ಅವ್ರಿಗೆ ಅನುಭವ ಇರೋರಾದರೆ ತುಂಬ ಚೆನ್ನಾಗಿ ಸ್ಟೋರೀಸ್ ಎಲ್ಲ ಹೇಳ್ತಾರೆ, ಕತೆಗಳನ್ನ ಹೇಳ್ತಾರೆ, ಒಳ್ಳೊಳ್ಳೆ ಕತೆಗಳನ್ನ ಹೇಳ್ತಾರೆ. ಇಟ್ಸ್ ವಾರ್ಮ್ ಆ್ಯಂಡ್ ಕೋಸಿ ಆನ್ ಹರ್ ಲ್ಯಾಬ್ ಫಾರ್ ಸೀಕ್ರೆಟ್ ಟೆಲ್ಲಿಂಗ್ ಆರ್ ಅ ನ್ಯಾಪ್. ನೋಡಿ, ಅವರು ತಮಗೆ ಮೊಮ್ಮಕ್ಕಳಿಗೆ ವಿಶೇಷವಾಗಿ ಕೆಲವೊಂದಿಷ್ಟು ಸೀಕ್ರೆಟ್ಸ್ ಇರ್ಬೋದು, ಅಥವಾ ಸೀಕ್ರೆಟ್ ಮೀನ್ಸ್ ಒಳ್ಳೊಳ್ಳೆ ಮೊಮ್ಮಕ್ಕಳಿಗೆ ಹೇಳಬೇಕಾದಂತಹ ಕೆಲವೊಂದಿಷ್ಟು ಸೂಕ್ಷ್ಮ ವಿಷಯಗಳನ್ನ ತುಂಬ ಚೆನ್ನಾಗಿ ಸರಳವಾಗಿ ಸಲೀಸಾಗಿ ತಿಳಿಸಿ ಹೇಳ್ತಾರೆ ಅಜ್ಜಿ ತಾತಗಳು. ಆ್ಯಂಡ್ ವೆನ್ ಐ ಸೇ ಮೈ ಪ್ರೇಯರ್ಸ್ ಆ್ಯಟ್ ನೈಟ್, ರಾತ್ರಿ ಹೊತ್ತು ಯಾವಾಗ ನಾವು ಪ್ರೇ ಮಾಡ್ತೀವಲ್ಲ, ಐ ಆಸ್ಕ್ ಗಾಡ್ ಟು ಬ್ಲೆಸ್ ಆ್ಯಂಡ್ ಹೋಲ್ಡ್ ಹರ್
tight. Cause when it comes to giving hugs, my grandma's arms and filled with love. ಇದು ಟೋಟಲ್ ಓವರಲ್ ಆಗಿ ಗ್ರ್ಯಾಂಡ್ ಪೇರೆಂಟ್ಸ್ ಪ್ರೀತಿ ಪ್ರತಿದಿನ ರಾತ್ರಿ ಅಲ್ವಾ. ಕೆಲವೊಬ್ರು ನಿಮಗೆ ರೂಢಿ ಇರುತ್ತೆ ಅಂದ್ಕೊಳ್ತೀನಿ. ಕೆಲವೊಬ್ರು ತಂದೆ ತಾಯಿ ಜೊತೆಗೆ ಮಲಗೋದಕ್ಕಿಂತ ಹೆಚ್ಚಾಗಿ ಅಜ್ಜಿ ತಾತನ ಜೊತೆ ಮಲಗ್ತಾರೆ ರಾತ್ರಿ ಹೊತ್ತು. ಕೆಲವೊಬ್ರು ತುಂಬ ಅಟ್ಯಾಚ್ಮೆಂಟ್ ಇರುವಂಥವ್ರಾದರೆ. ವಿಶೇಷವಾಗಿ ಈಗ ಈ ಪ್ರೀತಿ ಬಾಂಧವ್ಯಗಳು ಕಡಿಮೆ ಅಂದ್ಕೊಳ್ತೀನಿ ನಾನು. ಬಿಕಾಸ್ ದ್ಯಾಟ್ ಈಗ ಗಂಡ ಹೆಂಡತಿ ಮಕ್ಕಳು ಈ ಥರ ಸೆಲ್ಫಿಶ್ ಫ್ಯಾಮ್ಲೀಸ್ ಇರೋದ್ರಿಂದ ವಿಶೇಷವಾಗಿ ಅಲ್ಲಿ ಅಜ್ಜಿ ತಾತನ ಪ್ರೀತಿ ತುಂಬ ರೇರ್ ಅನ್ನೋದು ನನ್ನ ಭಾವನೆ. ಯಾರಿಗಾದರೂ ಹಳ್ಳಿ ಕಡೆ ಈಗಲೂ ಸಿಗುತ್ತೆ ಅಜ್ಜಿ ತಾತನ ಪ್ರೀತಿ, ಬಟ್ ಅದು ಎಷ್ಟರ ಮಟ್ಟಿಗೆ ಮೌಲ್ಯಯುತವಾಗಿರ್ತದೆ ಅಂತ ನಾನು ಹೇಳಲಾರೆ. ಸೊ ಇಲ್ಲಿ ಟೋಟಲ್ ಆಗಿ ನಾವು ಯಾವಾಗ ರಾತ್ರಿ ಮಲಗ್ಲಿಕ್ಕೆ ಹೋಗ್ತೀವ, ನಾವು ಅವಾಗ ಹೇಳ್ತೀವಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಅಜ್ಜಿ ತಾತಾಗೆ. ಕೆಲವರು ತುಂಬ ಪ್ರೀತಿ ಮಾಡೋರಾದರೆ ಎಸ್ ಥ್ಯಾಂಕ್ಸ್ ಹೇಳ್ತಾರೆ, ಎಸ್ ನನಗೆ ಬಹಳ ಒಳ್ಳೆ ಅಜ್ಜಿ ತಾತ ಇದ್ದಾರೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಸೊ ದ್ಯಾಟ್ ಪ್ರೇ ಮಾಡ್ತಾರೆ ಯಾವಾಗಲೂ ಹೀಗೆ ಇರಲಿ ಅಂತ, ಪ್ರೀತಿ ಗ್ರ್ಯಾಂಡ್ ಪೇರೆಂಟ್ಸ್ದು ಅಂತ. ಓಕೆ, ಅವರ ಭುಜಗಳಲ್ಲಿ ಮಲಗೋದಿರ್ಬೋದು, ಅವ್ರ ತೊಡೆ ಮೇಲೆ ಮಲಗೋದಿರ್ಬೋದು, ಅವ್ರ ಹತ್ರ ಕತೆ ಕೇಳೋದಿರ್ಬೋದು. ತುಂಬ ಪ್ರೀತಿ, ನಿಜವಾಗ್ಲೂ ತಂದೆ ತಾಯಿ ಪ್ರೀತಿನೂ ಮೀರಿಸುವಂತಹ ಪ್ರೀತಿ ಕಾಳಜಿ ಅಜ್ಜಿ ತಾತಂದ್ರದ್ದು ಇರುತ್ತೆ. ಬಟ್ ಅದು ಪುಣ್ಯವಂತರಿಗೆ ಮಾತ್ರ ಅನ್ನೋದು ನನ್ನ ಭಾವನೆ. ಓಕೆ, ಎನಿಹೌ ಐ ಹೋಪ್ ಇಲ್ಲಿಗೆ ಈ ಪದ್ಯಗಳು ಮುಗೀತು. ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಈ ಪದ್ಯಗಳ ಪ್ರಶ್ನೋತ್ತರಗಳು ಏನಿಲ್ಲ, ಒಂದು 6 ಪ್ರಶ್ನೋತ್ತರಗಳಿದೆ. ಓಕೆ, ಇಲ್ಲಿ ಕೆಳಗಡೆ ಇದೆ ನೋಡಿ, ಪೇಜ್ ನಂಬರ್ 49ರಲ್ಲಿದೆ. ಒಂದು 6 ಕ್ವೆಶನ್ ಆನ್ಸರ್ಸ್ಗಳಿದೆ. ಅದು ತುಂಬ ಈಸಿ ಇದೆ, ಸರಳವಾಗಿದೆ. ಮುಂದಿನ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳನ್ನ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ. ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಾ ಇದೆ. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ, ಅದಕ್ಕೆ ದುಡ್ಡು ಕೊಟ್ಟ ಅವಶ್ಯಕತೆ ಇರಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. See you in the next video. Okay, thank you.